ಡಿಮಾನ್ಸ್ ಹಾಸ್ಪಿಟಲ್ ಬಗ್ಗೆ ಹೇಳತ್ತೀನಿ. ಇದೇ ರೀತಿ ನಿಮಗೆ ಚಲೋ ಚಲೋ ವಿಡಿಯೋಸ್ ಬೇಕಂತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಬಟನ್ ಒತ್ತಿರಿ ಮತ್ತು ಹಂಗೆ ಶೇರ್ ಮಾಡಿರಿ. ಇವತ್ತು ಏನು ಡಿಸ್ಕಷನ್ ಮಾಡತ್ತೀನಪ್ಪ ಅಂತಂದರೆ, ಒಂದಿಷ್ಟು ಜನರಿಗೆ ಡಿಮಾನ್ಸ್ ಹಾಸ್ಪಿಟಲ್ಗೆ ಬರ್ತಾರೆ, ಬಟ್ ಟೈಮಿಂಗ್ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಡಿಮಾನ್ಸ್ ಹಾಸ್ಪಿಟಲ್ ಬರ್ಬೇಕು ನಾವು ಅನ್ನತಾರೆ, ಬಟ್ ಅವ್ರ ಟೈಮಿಂಗ್ ಗೊತ್ತಿಲ್ಲ. ಒಂದಿಷ್ಟು ಮಂದಿ ಬರ್ತಾರೆ, ಅವ್ರು ಬಂದಾಗ ಹಾಸ್ಪಿಟಲ್ ಟೈಮಿಂಗ್ ಚೇಂಜ್ ಇರ್ತೈತೆ. ಅವ್ರು ಸಂಡೇ ಬರ್ತಾರೆ, ಒಬ್ಬರು ಸ್ಯಾಟರ್ಡೇ ಬರ್ತಾರೆ. ಅದ್ರ ಬಗ್ಗೆ ಹೇಳತ್ತೀನಿ. ಏನಪ್ಪ ಅಂತಂದರೆ, ಡಿಮಾನ್ಸ್ ಹಾಸ್ಪಿಟಲ್ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಕೈತಿ, ಸಾಯಂಕಾಲ 4 ಗಂಟೆಗೆ ಕ್ಲೋಸ್ ಆಕೈತಿ. ಹೊಸ ಒ ಪಿ ಡಿ ಚೀಟಿ ಏನೈತಲ್ಲ 9 ರಿಂದ 12:30 ಮಟ, ಆಮ್ಯಾಗ ಮಧ್ಯಾಹ್ನ 2 ರಿಂದ 3:30 ಮಟ. ನೀವೇನು ಮಾಡಬೇಕು, 12:30 ಒಳಗೆ ಬರ್ಬೇಕು, ಬಂದರೆ 3:30 ಒಳಗೆ ಬರ್ಬೇಕು. ಯಾವುದೇ ಟೈಮ್ ನೀವು ಏನಾರು ಲಂಚ್ ಟೈಮ್ 1 ರಿಂದ 2 ಆ ಟೈಮಿಗೆ ಬಂತಂದ್ರೆ 1 ಅವರ್ ವೇಟ್ ಮಾಡ್ಬೇಕಾಕತಿ. ಆಮ್ಯಾಗ ಹೊಸದಾಗಿ ಬರೋರು, ಹೊಸ ಚೀಟಿ ಮಾಡಕ್ಕೆ ಬಂದವರು, ಅವ್ರ ಜೊತೆ ಆಧಾರ್ ಕಾರ್ಡು ಕಂಪಲ್ಸರಿ, ರೇಷನ್ ಕಾರ್ಡ್ ಇರಬೇಕು. ಅದೇ ರೀತಿ SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವ್ರು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವ್ರ ಜೊತೆ ಕಾಸ್ಟ್ ಸರ್ಟಿಫಿಕೇಟ್ ತೊಂಬರ್ಬೇಕು, ಆಧಾರ್ ಕಾರ್ಡ್ ತೊಂಬರ್ಬೇಕು, ಹಂಗೆ ರೇಷನ್ ಕಾರ್ಡ್ ತಂದು ತೊಗೊಂಬರ್ರಿ, ಕ್ಯಾರಿ ಮಾಡಿರಿ. ಆಮೇಲೆ ಒಂದಿಷ್ಟು ಮಂದಿಗೆ ಏನಪ್ಪ ಕನ್ಫ್ಯೂಷನ್ ಭಾಳ ಇರ್ತೈತಿ. ಅಂದ್ರೆ ಏನಿರ್ತೈತೆ ಅಂತಂದ್ರೆ, ಪೇಷಂಟ್ ಕರ್ಕೊಂಡು ಹೊಂಟೀವಿ ಮತ್ತು ಹೆಂಗೆ ದವಾಖಾನೆ ಚಾಲು ಇರ್ತೈತೋ ಏನಿಲ್ಲಪ್ಪ. ದವಾಖಾನೆ ಸೋಮವಾರದಿಂದ ಶನಿವಾರವರೆಗೂ, ಇವನ್ ಸಂಡೇನೂ ಚಾಲು ಇರ್ತೈತಿ, ಹಾಫ್ ಡೇ ಇರ್ತೈತಿ. 9 ರಿಂದ 1 ಗಂಟೆ ಮಟ, 1 ಗಂಟೆ ಒಳಗೆ ಬರಬೇಕು ನೀವು. ಈಗ ಗೌರ್ಮೆಂಟ್ ಹಾಲಿಡೇ ಇತ್ತಂದ್ರೆ ಹಾಫ್ ಡೇ ಇರ್ತೈತಿ. ಅದನ್ನು ಬಿಟ್ಟರೆ ನೀವು ಯಾವುದೇ ಗೌರ್ಮೆಂಟ್ ರಜೆ ಇರಲಿ ಅಥವಾ ಯಾವುದೇ ಹಬ್ಬ ಹರಿದಿನ ಏನೋ ಇರಲಿ, ಹಾಸ್ಪಿಟಲ್ ಮಾತ್ರ 24 ತಾಸು ಚಾಲು ಇರ್ತೈತಿ. ಬರೀ ಹಾಫ್ ಡೇ ಅಷ್ಟೇ, ಹಾಫ್ ಡೇ ಇರ್ತೈತಿ. ಸಂಡೇ ಹಾಫ್ ಡೇ, ಸೆಕೆಂಡ್ ಸ್ಯಾಟರ್ಡೇ, ಫೋರ್ತ್ ಸ್ಯಾಟರ್ಡೇ ಹಾಫ್ ಡೇ ಇರ್ತೈತಿ. ಓದಿ ಟೈಮ್ನಾಗ ಒ ಪಿ ಡಿ ಚಾಲು ಇರ್ತೈತಿ. ಬಟ್ ಏನೇ 12:30 ಹೊಸ ಒ ಪಿ ಡಿ ಕ್ಲೋಸ್, ಸಾಯಂಕಾಲ 3:30 ಕ್ಲೋಸ್. ಮತ್ತು ನೀವು ಕಂಪಲ್ಸರಿ ಆಧಾರ್ ಕಾರ್ಡ್ ತೊಗೊಂಬರ್ಬೇಕು. ಯಾಕಂದರೆ ಆಧಾರ್ ಕಾರ್ಡ್ ಇಲ್ಲದೆ ನೀವು ಕೇಸ್ ಮಾಡೋದಿಲ್ಲ. ಯಾಕಂತಂದ್ರೆ ಆಧಾರ್ ಕಾರ್ಡ್ದಾಗ ಏನು ಹೆಸರು ಇರ್ತಲ್ಲ ಅದನ್ನು ನೋಡಿ ಹೆಸರು ಹಾಕ್ಬೇಕಾಕತಿ. ಹಾಗಾಗಿ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ತೊಗೊಂಬರೋದು ಮರಿಬೇಡ್ರಿ. ಹಂಗೆ ಮತ್ತೇನಂತೈತಿ, ಇಲ್ಲ ನಾವು ಬರೇ ಚೀಟಿ ಮಾಡ್ಸಕ್ಕೆ ಬಂದೀವಿ, ಹಂಗೆ ನಡೆಯಂಗಿಲ್ಲ. ನಿಮ್ಮ ಜೊತೆ ಕಂಪಲ್ಸರಿ ಪೇಷಂಟ್ ಇರಲೇಬೇಕು. ಪೇಷಂಟ್ ಇತ್ತಂದ್ರೆ ಅಷ್ಟೇ ಚೀಟಿ ಮಾಡ್ತಾರೆ. ಮತ್ತು ಆಮ್ಯಾಗಲೇ ಒಂದಿಷ್ಟು ಮಂದಿ ಏನಪ್ಪ ಅಂತಂದ್ರೆ, ಇಲ್ಲ ನಾವು 1ನೇ ಸಲ ಬಂದು ಹೋಗೀವಿ, ಈಗ 2ನೇ ಸಲ ಬರಾಕತ್ತೀವಿ ಅಂತಂದ್ರೆ ಅವ್ರಿಗೆ ಏನೈತಲ್ಲ 9 ರಿಂದ 1 ಗಂಟೆ, ಆಮ್ಯಾಗ 2 ಗಂಟೆಯಿಂದ 4 ಗಂಟೆ ಮಟ್ಟ ಚಾಲು ಇರ್ತೈತಿ. ಹೊಸ ನಂಬರ್, ಹೊಸದಾಗಿ ಬಂದವರು 17 ನಂಬರ್ ಹೋಗ್ಬೇಕು. ಡಿಮಾನ್ಸ್ 17 ನಂಬರ್ ಕೌಂಟ್ರಿಗೆ ಹೋದರೆ ನಿಮಗೇನೈತಲ್ಲ ಹೊಸ ಚೀಟಿ ಮಾಡ್ತಾರೆ, ಹೊಸ ಚೀಟಿ ಮಾಡಿಕೊಡ್ತಾರೆ. ಆಮೇಲೆ ಅಲ್ಲಿಂದ ಏನೈತಿ ನಿಮ್ಗೆ ಅವ್ರು ಯಾವ ನಂಬರ್ ಹೋಗ್ಬೇಕು ಅನ್ನೋದು ಹೊಸ ಚೀಟಿ ಮಾಡೋರು ಸಿಬ್ಬಂದಿವರೆಗೆ ಹೇಳ್ತೈತಿ ನಿಮ್ಗೆ ಎಷ್ಟನೇ ನಂಬರ್ ಹೋಗ್ಬೇಕು, ಎಷ್ಟನೇ ನಂಬರ್ ಇಲ್ಲ ಅಂಥೇಳಿ. ಅದ್ರ ಬಗ್ಗೆ ಏನು ಕಂಪ್ಯಾರಿಸನ್ ಇಲ್ಲ. ಏನು ಡಿಮಾನ್ಸ್ ಮಾತ್ರ 9 ಗಂಟೆಗೆ ಸ್ಟಾರ್ಟ್ ಆಕೈತಿ, 12:30 ನೀವು ಕ್ಲೋಸ್. ಆಮೇಲೆ 2 ರಿಂದ 3:30 ಕ್ಲೋಸ್. ಇಂಥ ಒಳ್ಳೆ ವಿಡಿಯೋ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಡಿಮಾನ್ಸ್ ಬಗ್ಗೆ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋ ಬಗ್ಗೆ ಹೇಳಿ. ಭಾಳ ಜನರಿಗೆ ಗೊತ್ತಿಲ್ಲ, ಭಾಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬರ್ತಿರ್ತಾರೆ. ಅವ್ರಿಗೆ ಭಾಳ, ಯಾಕಂದ್ರೆ ಒಂದಿಷ್ಟು ಮಂದಿ ಊಟ ಟೈಮಿಗೆ ಬಂದುಬಿಡ್ತಾರೆ, 1 ಅವರ್ ವೇಟ್ ಮಾಡ್ಬೇಕಾಕೈತಿ. ಹಾಗಾಗಿ ಸ್ವಲ್ಪ ಜಲ್ದಿನ ಬರ್ರಿ, ಜಲ್ದಿನ ಟ್ರೀಟ್ಮೆಂಟ್ ತೊಗೊಂಡು ಜಲ್ದಿನ ಹೋಗ್ಬರ್ರಿ. ನಮಸ್ಕಾರ.